ಹೆಣ್ಣಲ್ವೇ ಹಾಗೆ ಓ ನಾರಿ ನನಗೆ ಕರೀತ ಹೆಣ್ಣಲ್ದೆ ಹೇಗೆ ಅಂತ ಹೇಳಿದ್ರೆ ಹೆಣ್ಣೆ ಹೆಣ್ಣೆ ಬೇರೆ ಯಾರನ್ನಾದ್ರೂ ನೀವು ಕರ್ಕೊಂಡು ಬಂದಿದ್ರೆ ಆಮೇಲೆ ನೀನಲ್ಲ ನಾವು ಅಂತ ಹೇಳುದು ನೀನಲ್ಲ ನಾನು ಕರ್ಕೊಂಡೆ ಅವಳು ಅಂತ ಪ್ರಕರಣ ಎಲ್ಲಾದ್ರೂ ಆಗಿದ್ದುಂಟಾ ಆಮೇಲೆ ಹೇಳಲಿಕ್ಕೆ ಆಗುದಿಲ್ಲ. ಹೋಯ್ ನಮಸ್ಕಾರ ನಮಸ್ಕಾರ ಅಂದೆ ಆಮೇಲೆ ನಿಮ್ಗೆಲ್ಲ ಹಿಂದಿದ್ದವರಿಗೆ ಕೊಟ್ಟಿದ್ದು ಕೊಟ್ಟ ಮೇಲೆ ಅನುಭವದ ಮಾತುಗಳು ಲೋಕಾನುಭವ. ನಾನು ಕರೆದುಕೊಂಡು ಬಂದವರೇ ಹೌದು ಅಂತ ಆದ್ರೆ ಹೆಸರು ಹೇಳಿ ಕರೀತಾ ಇದ್ದೆ. ಹೌದಾ?
ನಿನ್ನನ್ನು ನಾರಿ ಎನ್ನುವುದಾಗಿ ನಾನು ಸಂಬೋಧಿಸಿ. ಹೌದಾ? ಕಾರಣ ನಿನ್ನ ಹೆಸರು ತಿಳಿದವ ನಾನಲ್ಲ. ಹೆಸರು ಗೊತ್ತಿಲ್ಲದ ಕಾರಣ ಗೌರವದಿಂದ ಓ ನಾರಿ ಎನ್ನುವುದಾಗಿ ಕರೆದು. ಹೌದಾ? ಕೇವಲ ನಾರಿ ಮಾತ್ರ ಅಲ್ಲ, ಹಾ. ಓ ನಾರಿ ಬಲುವಯ್ಯಾರಿ. ನೀವು ಅಭಿನಯ ಮಾಡಿದ್ದು ಹೆಣ್ಣಿನ ವಯ್ಯಾರದ ಗೊತ್ತಾ? ಸುಮ್ಮನೆ ಯಾಕೆ? ಹಾಗೆ ಈ ಹೆಣ್ಣು ಮಕ್ಕಳು ವಯ್ಯಾರ ಮಾಡುವುದು ಅಲ್ವಾ? ನೀವು ತಿರುಗಿ ನಿಂತು ಮಾಡಿದ ಅಭಿನಯ ನೋಡಿದ್ರೆ ಆ, ಬೆಳಿಗ್ಗೆ ಅಡುಗೆ ಮನೆಯಿಂದ ಹೊರಟು ಸಂಜೆ ಒಳಗೆ ಹೊರಬರುದು ಕಷ್ಟ. ಹಾಗೆ ನಡ್ಕೊಂಡು ಬಂದ್ರೆ ಹೆಣ್ಣು ಮಕ್ಕಳು ನಡೆಯುವುದು ಹಾಗೆ ಬಹಳ ವಯ್ಯಾರದಿಂದ ನಡೀತಾರೆ. ಅಷ್ಟು ನಿಧಾನವ? ಅಷ್ಟು ನಯ ವಿನಯದಿಂದ ನಿಧಾನವಾಗಿ ನೈಜತೆ ಇರ್ತದೆ. ನೈಜತೆ. ಆದರೆ ಈ ದಾರಿಯು ಸಾರಿ ಯಾರಿಗೆ ಕೇಳುದು ನೀವು? ಯಾರಿಗೆ? ನಿನಗೆ ನೀವೇ ಮಾಡಿದ್ರಿ? ಏನು ಮಾಡಲಿಲ್ಲ. ನನ್ನ ಹತ್ರ ಯಾಕೆ ಕೇಳುದು? ಅದು ಕೇಳಬೇಕು ಅಂತ ಅನಿಸ್ತಾ ಉಂಟು. ಹಾ. ಓ ನಾರಿ ಬಲು ವಯ್ಯಾರಿ, ಈ ದಾರಿಯು ಏನ್ ಸಾರಿ ಏನ್ ಸಾರಿ? ಏನ್ ಸಾರಿ? ಯಾರು ನೀನು? ನಿನ್ನ ಹೆಸರೇನು? ತಂದೆ ತಾಯಿಗಳು ಯಾರು? ಎಲ್ಲಿಂದ ಬಂದವಳು? ಎಲ್ಲವನ್ನ ಹೇಳಿದ್ರೆ ಹೇಳುವ ಬಗೆ ಪರಿಚಯವಾ?